ಒಂದ್ ಏನಂತಂದ್ರೆ ಇವಾಗ ನಿಮ್ದು ಅಶ್ಲೀಲ ವಿಡಿಯೋಗಳ ಅದ್ರ ಜೊತೆಗೆ ನಿಮ್ದು ಪ್ರಮೋಷನ್ ಏನಿದೆ ಒಂದು ಹಣಕಾಸಿನ ವಿಚಾರ ಕೂಡ ಅದರಿಂದನೂ ಕೂಡ ಕಿಪಿ ಕೀರ್ತಿ ಆಗಿರ್ಬೋದು ಮುತ್ತು ದರ್ಶನ್ ಗಲಾಟೆ ಮಾಡ್ಕೊಂಡು ದೂರ ಹಾಕ್ ಅದು ಒಂದ್ ಕಾರಣ. ಈ ಕಡೆಗೆ ಕ್ರಶ್ ಬಾಯಿ ಹೊಸದಾಗಿ ಎಂಟ್ರಿ ಆದ್ರು ಕಿಪ್ಪಿ ನೋಡಿದ್ರೆ ಅವ್ರ ಕಡೆ ರೀಲ್ಸ್ ಮಾಡ್ತಾ ಹೋಗ್ತಾರೆ. ನಮಗೆ ಯಾವ್ದು ಪ್ರಮೋಷನ್ ಇದಾಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆ ಒಂದು ಕಾರಣ ಬರ್ತಾ ಇದೆ. ಸೊ ಅದು ಎಷ್ಟು ಸತ್ಯ ಮತ್ತೆ ಏನ್ ಹೇಳ್ತೀರಾ ಕ್ಲಾರಿಟಿ? ಯಾಕೆಂತಂದ್ರೆ ಅವ್ರಿಗಿಲ್ಲ ಒಂದೇನ್ ಗೊತ್ತಾ, ನಾನ್ ಅಲ್ಲಿ ಇದ್ರೆ ಇವಾಗ ಯಾರೇ ಇವಾಗ ಕಿಪ್ಪಿ ಕೀರ್ತಿ ಅಂತ ಇದ್ರೆ ಅಲ್ಲಿ ಅವ್ರ ಪೇಜ್ ಓಡುತ್ತೆ. ಕಿಪ್ಪಿ ಕೀರ್ತಿ ಸಮಥಿಂಗ್ ಕಾಂಟ್ರವರ್ಸಿ ಸಿಗಾಕೊಂಡು ಒಂದ್ ಹಾಕಿದ್ರು ಪೋಸ್ಟ್ ಓಡುತ್ತೆ. ಇವಾಗ ಅವ್ರ ಜೊತೆ ಇದ್ನಲ್ಲ ಕಿಪ್ಪಿ ಕೀರ್ತಿ ಇಲ್ಲ ಅಲ್ಲ, ಅವ್ರ ಪೇಜ್ ಬಿದೋಗ್ಬಿಟ್ಟಿದೆ. ಲೈಕ್ ಕಂಪ್ಲೀಟ್ ಆಗಿ ಇವಾಗ ಲೈಕ್ ದಚ್ಚು ಇದು ನ್ಯಾಯನ ಅಂತ ಹೇಳಿದ್ರು ನಾನು. ಸೊ ಆ ಪದಾನ ಇವಾಗ ಅಳ್ಸೋಗಿದೆ ಅಲ್ವಾ. ಸೊ ಲೈಕ್ ಅವನಿಗೆ ಇವಾಗ ತಡ್ಕೊಳಕ ಇವ್ನ್ ಯಾರೋ ಬಂದ ಇವನ್ ಜೊತೆ ಇದೆ, ಇವನಿಂದ ಇವನು ಯೂಸ್ ಫಸ್ಟ್ ಆಫ್ ಆಲ್ ಇವ್ರು ಯೂಸ್ ಮಾಡ್ಕೊಂತಿಲ್ಲ, ನನ್ನ ಅವ್ರು ಯೂಸ್ ಮಾಡ್ತೀವಿ. ಇವ್ರ ವಿಡಿಯೋ ಓಪನ್ ಮಾಡಿ ಸರ್ ನೀವೇ, ಏನಾದ್ರು ಒಳ್ಗಳ್ ಅಂದ್ರೆ ಅದ ಕಂಚಿ ವಿಡಿಯೋಸ್ ಏನಾದ್ರು ಇದೆಯಾ, ಲೈಕ್ ಎನಿಥಿಂಗ್ ಇಲ್ಲ, ರೀಲ್ಸ್ ಮಾಡ್ತೀವಿ, ಡ್ಯಾನ್ಸ್ ವಿಡಿಯೋಸ್, ಏನೋ ಒಂದು ಫ್ರೆಂಡ್ ಅಂತ ಏನೋ ಒಂದು ಆತರ ವಿಡಿಯೋಸ್ ಗಳು ಮಾಡ್ತಾ. ಅವ್ರಿಗೆ ಅವಶ್ಯಕತೆನೂ ಇಲ್ಲ ನನ್ ಜೊತೆ ಮಾಡ್ಬೇಕು ಅಂತ. ಅವ್ರು ಜಸ್ಟ್ ಕಿಪ್ಪಿ ಕೀರ್ತಿ ನನ್ನ ಗುಡ್ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅನ್ನಕ್ಕಿಂತ ಅವ್ರು ನನ್ನ ನೋಡ್ತಿರೋದೇ ಚಿಚ್ಚಿಗೆ ಮಗುತ್ತಾರೆ. ನಾನು ಇರೋದಕ್ಕೆ ಅವ್ರು ನೋಡ್ತಿರೋದು ಹಾಗೆ, ನಾನು ಅವ್ರ ಜೊತೆ ಹಾಗೆ ಇರೋದು. ಸೊ ಅವರು ಅದಕ್ಕೋಸ್ಕರ ನನ್ನ ಜೊತೆ ರೀಲ್ಸ್ ಮಾಡ್ತಾ ಬಿಟ್ರೆ ಅವರ ಉದ್ದೇಶ ಏನು, ಬೆಳಿಬೇಕು. ಆಲ್ರೆಡಿ ಬೆಳ್ದಿದಾರಲ್ಲ, ಏನ್ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಇದೆ ಬೇರೆ ತರ. ಅವ್ರು ಆಲ್ರೆಡಿ ಡ್ಯಾನ್ಸರ್, ಅವ್ರಿಗೇನ್ ಡ್ಯಾನ್ಸ್ ಮಾಸ್ಟರ್, ಅವ್ರಿಗೆ ಏನಿದೆ ಬೆಳೆಯೋದು ಅಂತದ್ದು ಆಲ್ರೆಡಿ ಬೆಳ್ದಿದಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹಂಗೆ ಯೂಸ್ ಮಾಡ್ಕೊಳತ್ತಾರ. ಇದಿದ್ರೆ ಇವಾಗ ಗಂಗಕ್ಕ ಯಾರ್ಯಾರು ಇದಾರ ನನ್ ಜೊತೆ, ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಎಲ್ಲಾ ಜೊತೆ ಕೊಲಾಬ್ರೇಷನ್ ತಗೊಂಡವ್ರೆ. ಇಲ್ಲ ಎಲ್ಲಾರು ಕರ್ಸೋದ್ನ ಬರ್ತಾರೆ ಅಂದ್ರೆ ಲೈಕ್ ಏನಕ್ ಬರ್ಬೇಕು, ಇವ್ರು ಯಾರು ದೊಡ್ಡ ಸೆಲೆಬ್ರಿಟಿನ ಬರೋ ತರ ಇರ್ತಾರ? ಇಲ್ಲ ಅಲ್ಲ. ಸೊ ಇವ್ರು ಬರ್ತಿದಾರ ಅಂದ್ರೆ ಇವರ ಒಂದು ವ್ಯಾಲ್ಯೂ, ಒಂದು ಒಳ್ಳೆ ಗುಣ ಅಷ್ಟೇ, ಅದಕ್ಕೋಸ್ಕರ ಬರ್ತಾ ಇದಾರೆ. ಸೊ ಇವ್ರು ಬೆಳಿಬೇಕು ಅಂತ ಉದ್ದೇಶ ಇದ್ರೆ ನನ್ನನ್ ಮಾತ್ರ ಅಲ್ಲ ಎಲ್ಲಾನು ಯೂಸ್ ಮಾಡ್ಕೋಬಹುದಿತ್ತಲ್ಲ. ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಯಾರ್ಯಾರೋ ದೊಡ್ಡ 1 ಮಿಲಿಯನ್ ಇಟ್ಕೊಂಡಿರೋರ ಹತ್ರ ಎಲ್ಲ ಹೋಗಿ ಫಾಲೋವರ್ಸ್ ಇಟ್ಕೊಂಡಿಲ್ಲ, ಯಾವ್ದೋ ಓರಿಯನ್ ಹೋಗ್ಬಿಟ್ಟು ಸಿಕ್ಕೋದಿತ್ತಲ್ಲ, ರೀಲ್ಸ್ ಮಾಡ್ಬೋದಿತ್ತಲ್ಲ. ಇವಾಗ ಏನಂದ್ರೆ ಕ್ರಶ್ ಬಾಯ್ ಕಡೆಯಿಂದ ನಿಮ್ಗೆ ಏನ್ ಸಮಸ್ಯೆ ನೆಗೆಟಿವ್ ಏನು ಇಲ್ಲ. ನಿಮಗೆ ಪ್ರಶ್ನೆ ಹೇಳಿ, ನಿಮ್ಗೂ ಮತ್ತೆ ಮುತ್ತು ದರ್ಶನ್ಗೆ ಏನಾದ್ರು ವೈಯಕ್ತಿಕ ಜಗಳ ಇದೆಯಾ? ಸರ್ ಆತರ ಏನು ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಏನಂದ್ರೆ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದೆ ಅಂತ ಹೇಳಿದ್ರೆ ಅದೇನೋ ಮಂಗಳಮುಖಿ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು ಅವರು. ಅಂದ್ರೆ ನಿಮಗೆ ಮುತ್ತು ದರ್ಶನ್ ಪರಿಚಯಗಿನ ಮುಂಚೆ ಕಿಪ್ಪಿ ಕೀರ್ತಿ ಅವ್ರ ಪರಿಚಯ? ಫಸ್ಟ್ ಯಾರು ನಮಗ್ ಪರಿಚಯ ಮಾಡ್ಕೊಟ್ಟಿಲ್ಲ. ಕಿಪ್ಪಿ ಕೀರ್ತಿ ಅವ್ರು ಅಲ್ಲಿ ಕೂತಿದ್ರು, ನಾವು ಗಂಗಕ್ಕ ಅಲ್ಲ, ಇವ್ರ 3 ಜನದಲ್ಲಿ ಪರಿಚಯ ಫಸ್ಟ್ ಅಂದ್ರೆ ಇವರು. ಹೌದು, ಫಸ್ಟ್ ಪರಿಚಯ ಆಗಿದ್ದು ಇವ್ರು. ಅಂದ್ರೆ ಇವ್ರು ಫಸ್ಟ್ ಏನೋ ಡಿಪ್ರೆಷನ್ ಅಲ್ಲಿ ಇದ್ರು, ತುಂಬಾ ನೋವಲ್ಲಿದ್ರು. ನನಗೆ ನೋಡಿದ ತಕ್ಷಣ ಅಯ್ಯೋ ಯಾಕೆ ಹೆಣ್ಮಗು ಹಿಂಗಿದೆ, ಅದು ಬೇರೆ ನೋಡಿದ ತಕ್ಷಣ ಎದೆ ಚರ್ಕಂತು. ನಾನೇ ಹೋದೆ, ಏನಾಯ್ತು ಕಿಪ್ಪಿ ಕೀರ್ತಿ, ಏನಾಯ್ತು ಹೇಳಿ, ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಕೇಳಿದೆ. ಮಾತಾಡ್ಸಿಲ್ಲ, ಫಸ್ಟ್ ಮಾತಾಡ್ಸಿಲ್ಲ. ನನ್ನ ಬಿಟ್ಬಿಡಿ, ನನ್ಗೆ ತುಂಬಾ ಅಳು ಬರ್ತೈತೆ, ನಾನು ಅಳ್ತೀನಿ ಅಂತ ತುಂಬಾ ಅಳ್ತಿದ್ರು. ನಾನು ಪದೇ ಹೋಗೋದು, ಕಿಪ್ಪಿ ಕೀರ್ತಿ ಏನಾದ್ರು ಪ್ರಾಬ್ಲಮ್ ಇದೆ ಹೇಳಮ್ಮ, ಏನಾಯ್ತು ಹೇಳಪ್ಪ ಹಂಗೆ ಹಿಂಗೆ. ಅವಾಗ ಇವ್ರು ಸ್ಟಾರ್ಟಿಂಗ್ ಏನಂತ ಅಂದ್ರು ಅಂದ್ರೆ, ಅಣ್ಣ ಹಿಂಗಾಗೋಯ್ತು, ಹಿಂಗೆ ಪ್ರಾಬ್ಲಮ್ ಆಯ್ತಣ್ಣ, ನಾನು ಇದೀನಲ್ಲಪ್ಪ ಹೇಳ್ಕೊಳಪ್ಪ, ಏನಪ್ಪಾ ಹಂಗೆ ಹಿಂಗೆ ಅಂತ ಹೇಳ್ದೆ. ಹಂಗೆ ನಾವು ಮಾತಾಡ್ತಾ ಅವರು ಫ್ರೆಂಡ್ ಆದ್ವಿ. ನಾವಿಬ್ರು ಫ್ರೆಂಡ್ ಆದ್ವಿ. ಹಂಗೆ ಮಾತಾಡ್ತಾ ಇವ್ರು ಏನಂದ್ರೆ ಇವ್ರ ಜೊತೆಗೆ ಇಬ್ರು ಇದ್ರು. ಅವ್ರಿಗೇನಂದ್ರೆ ಲೈಕ್ಸ್ ಫಾಲೋವರ್ಸ್ ಬೇಕಾಗಿತ್ತು, ಇವ್ರನ್ನ ಯೂಸ್ ಮಾಡ್ಕೋತಾ ಇದ್ರು. ಪಬ್ಲಿಕ್ ಅಲ್ಲಿ ಹೋದಾಗ ಒಂದು 100 ಜನ ಆದ್ರೂ ಬರ್ತಾರೆ ಕಿಪ್ಪಿ ಕೀರ್ತಿ ಜೊತೆ ಮಾತಾಡ್ಸಕ್ಕೆ. ಇವಾಗ 100 ಜನ ಕಿಪ್ಪಿ ಕೀರ್ತಿನ ಕಂಡಿಡಿದ್ರೆ 10 ಜನ ಕ್ರಶ್ ಅಂತ ನನ್ನ ಕಂಡಿಡಿತಾರೆ. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಕಿಪ್ಪಿ ಕೀರ್ತಿನ ಕಂಡಿಡಿದ ತಕ್ಷಣ ನಾನೇನ್ ಮಾಡ್ತೀನಿ, ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಹೇಳಿ, ಯಾರೇ ಇವ್ರ ಹತ್ರ ಫೋಟೋ ತಕೊಳಕ್ ಬಂದ್ರು ನಾನೇ ಅವ್ರ ಫೋನ್ ಇಸ್ಕೊಂಡು ನಾನೇ ತಕ್ಕೊಡ್ತೀನಿ. ಬಟ್ ಅವ್ರಿಬ್ರು ಇದ್ರಲ್ಲ, ಅವ್ರಿಬ್ರು ಯಾರು ಅಂದ್ರೆ ಇವ್ರು ಫ್ರೆಂಡ್ ಅಂತ ಒಬ್ರು ಇದ್ ಮಾಡ್ಕೊಂಡಿದ್ರಲ್ಲ, ಅವ್ರೊಬ್ರು ಮತ್ತೆ ಇನ್ನೊಬ್ರು ಮಂಗಳಮುಖಿ ಅವರು. ಅವ್ರೇನ್ ಮಾಡ್ಬಿಡೋರು, ಕಿಪ್ಪಿನ ಫುಲ್ಲು ಅಳಿಸ್ಬಿಡೋರು. ಆತ ಚುಚ್ಚಿ ಮಾತಾಡೋದು, ಆ ಜನದ ಹತ್ರ ಮಾತಾಡಕ್ ಬಿಡಲ್ಲ ಅನ್ನೋದು, ಕರ್ಕೊಂಡೋಗಿ ಅಳಿಸ್ಬಿಡೋದು. ಆ ಜನ ಬಂದಾಗ ಇವಳು ರಿಯಾಕ್ಟ್ ಹೆಂಗ್ ಮಾಡ್ತಿದ್ಲು ಅಂದ್ರೆ, ಅಳ್ತಾ ಇದ್ಲಲ್ಲ ಅವಳು, ನೋವು ತಡ್ಕೊಳಲ್ಲ ಅವಳು. ಅಲ್ಲ, ಒಂದೇನಂತ ಬ್ರದರ್, ಅಷ್ಟು ಇರಿಟೇಷನ್, ಅಷ್ಟು ಚುಚ್ಚಿ ಮಾತಾಡ್ತಾರೆ ಅಂದ್ರೆ ಕಿಪ್ಪಿ ಕೀರ್ತಿ ಯಾಕೆ ಅವ್ರ ಗ್ಯಾಂಗ್ ಅಲ್ಲಿ ಸೇರ್ಕೋಬೇಕು, ಕಂಟಿನ್ಯೂ ಯಾಕೆ ಮಾಡ್ಬೇಕು? ಇವಾಗ ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾನೊಂದು ಫ್ರೆಂಡ್, ನಾನು ಫ್ರೆಂಡ್, ಕಿಪ್ಪಿ ಫ್ರೆಂಡ್. ನಾನು ಏನ್ ಹೇಳ್ತೀನೋ ಅದೇ ಸರಿ. ಕಿಪ್ಪಿ ನಂಬಿಡ್ತಾಳದು. ಕಿಪ್ಪಿ ಕಂಪ್ಲೀಟ್ ಆಗಿ ನಂಬಿಡ್ತಾಳದು. ನಾನು ಹೇಳ್ತಿಲ್ವಾ, ಏನು ಹಿಂದೆ ಮುಂದೆ ಯೋಚಿಸೋದೇ ಇಲ್ಲ. ನನ್ ಫ್ರೆಂಡ್, ನಾನು ಹೇಳಿದೆ ಸರಿ, ಅದೇ ಫೈನಲ್. ಸರಿ ಬಿಡಿ, ನೀ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಒಂದ್ ಹೇಳಿದ್ರೆ ನನಗ್ ಹೊಂದ್ಕೊಂಡ್ ಹೋಗ್ತಾಳೆ. ಅವಳಿಗಿರೋ ಫೇಮ್ಗೆ ನನಗ್ ಹೊಂದ್ಕೊಂಡ್ ಹೋಗೋ ಅವಶ್ಯಕತೆನೇ ಇಲ್ವಲ್ಲ. ನಾನು ಫ್ರೆಂಡ್ ಆದ ನಾನೇನ್ ಮಾಡ್ಬೇಕು, ಫಸ್ಟ್ ಒಂದ್ ಒಳ್ಳೆ ದಾರಿ ತೋರಿಸ್ಬೇಕಲ್ಲ. ನಾನು ಎಲ್ಲಂದ್ರೆ ಅಲ್ಲಿ ಕರ್ಕೊಂಡೋಗಿ ಏನಂದ್ರೆ ಅದ್ ಮಾಡಕ್ಕಾಗತ್ತ?
ಇವಾಗ ಒಂದ್ ಎಕ್ಸಾಂಪಲ್ ಆತರ ಚುಚ್ಚಿ ಚುಚ್ಚಿ ಅದೇ ಹೇಳಿದ್ನಲ್ಲ ಆತರ Okay. ಚುಚ್ಚಿ ಚುಚ್ಚಿ ಮಾತಾಡ್ಬಿಡೋರು. ಹ್ಮ್. ಮಾತಾಡಾದ್ಮೇಲೆ ಇವ್ಳು ಅಳ್ಕೊಂಡ್ ಕೂತ್ಕೊಳ್ಳಲ್ಲ, ನಾನು ಅವಾಗ ಹೋಗಿ ಸಮಾಧಾನ ಮಾಡ್ತಿದ್ದೆ. ಅವಾಗ್ಲೇ ನಮ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಓಕೆ ಅದಕ್ಕಿಂತ ಮುಂಚೆ ಮಾತಾಡ್ಸೋದ್ರೆ ಒಂಥರ ನೋವಲ್ಲಿರೋದ್ರಿಂದ ಕರೆಕ್ಟ್ ಆಗಿ ಮಾತಾಡ್ಸ್ತಾ ಇರ್ಲಿಲ್ಲ ಕಿಪ್ಪಿ ಅವರು. ಹ್ಮ್. ಸ್ವಲ್ಪ ದಿವಸ ಆದ್ಮೇಲೆ ನಾನು ನಿನ್ ಫ್ರೆಂಡ್ ಆಗಿ ನಾನು ಇರ್ತೀನಿ ಬಾ ಕಿಪ್ಪಿ ಅಂದಾಗ ಅವಾಗ ಸುಮ್ನೆ ಬೇರೆಯವ್ರಿಗೆ ಉರ್ಸ್ಬೇಕು ಅಂತ, ಇವ್ರು ಬ್ರೇಕಪ್ ಆಗಿತ್ತು ಅಲ್ಲ ಆ ಟೈಮಲ್ಲಿ ಅವ್ರಿಗೆ ಉರ್ಸ್ಬೇಕು ಅಂತ ನಾವಿಬ್ರು ಡಾರ್ಲಿಂಗ್ ಅಂತ ಸುಮ್ನೆ ಒಂದ್ ವಿಡಿಯೋ ಮಾಡ್ಬಿಟ್ವಿ ನಾವು, ಡಾರ್ಲಿಂಗು ನನ್ ಲವರು ಹಂಗೆ ಹೆಂಗೆ ಅಂತ ಸುಮ್ನೆ ರೀಲ್ಸ್ ಕಂಟೆಂಟ್ಗೋಸ್ಕರ ಕಂಟೆಂಟ್ಗೋಸ್ಕರ ಸುಮ್ನೆ ಒಂದು ತಮಾಷೆಗೆ ತಮಾಷೆಗೆ ಸುಮ್ನೆ ರೀಲ್ಸ್ ಮಾಡಿದ್ವಿ. ಹ್ಮ್. ಆ ತಮಾಷೆಗೆ ಮಾಡಿರೋದ್ರಿಂದ ಅಷ್ಟೇ, ಇನ್ನೇನಿಲ್ಲ. ಅದಾದ್ಮೇಲೆ ಇವ್ರಿಗೆ ಯಾವಾಗ ನಮ್ದು ರೀಚ್ ಜಾಸ್ತಿ ಹೋಗಕ್ ಹೋಯ್ತು, ಫುಲ್ ರೀಚ್ ಆಗಕ್ ಹೋಯ್ತು, ಒಂದ್ 7 ಮಿಲಿಯನ್ 8 ಮಿಲಿಯನ್ ಒಂದು ಡಾರ್ಲಿಂಗ್ ಅನ್ನೋ ವಿಡಿಯೋ 8 ಮಿಲಿಯನ್ ರೀಚ್ ಆಗಕ್ ಹೋಯ್ತು. ಕಿಪ್ಪಿ ಕೀರ್ತಿ ಹತ್ರ ನನ್ ಬಗ್ಗೆ ತಪ್ಪಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ ಯಾರಿದ್ರು ಅಂತ ಅವ್ರ ಹೆಸರು ನಾನು ಮೆನ್ಷನ್ ಮಾಡಲ್ಲ, ನನ್ಗೆ ಇಷ್ಟನೂ ಆಗಲ್ಲ ಅವ್ರ ಹೆಸರು. ಫ್ರೆಂಡ್ ಅಂತ ಇದ್ರು, ನಿಮ್ಗೆ ಆ ಜನಕ್ಕೆ ಅರ್ಥ ಆಗ್ಬಿಡುತ್ತೆ. ಅವ್ರ ಫ್ರೆಂಡ್ ಅಂತಂದ್ರು ಕಿಪ್ಪಿ ಕೀರ್ತಿಗೆ ಅಲ್ಲಿ ಅಲ್ಟ್ ಮಾಡೋದು, ಅವನ ಜೊತೆ ಏನೋ ಅವ್ನ ಲವ್ ಮಾಡ್ತಿದ್ಯಾ, ಅವ್ನ ಹಂಗಿಟ್ಕೊಂಡಿದ್ಯಾ ಹಂಗಿಟ್ಕೊಂಡಿದ್ಯಾ. ನಾನ್ ಅವಳ ನೋವು ಕೇಳಿಸ್ಕೊತಾ ಇದ್ದೆ ಹೊತ್ತು ಅವಳಿಂದ ಲೈಕ್ ಫಾಲೋವರ್ಸ್ ಬೇಕು ಅಂತ ಏನ್ ಇಂಟೆನ್ಷನ್ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಆತರ ಬೇಕು ಅಂದ್ರೆ ನಮ್ ಗಂಗಕ್ಕ ರೇಷ್ಮಕ್ಕ ಎಲ್ಲಾರು ಇದಾರೆ ನನಗೆ, ನನ್ ಹಿಂದೆ ನಿಂತ್ಕೋತಾರೆ. ನಮ್ ಸವಿತಕ್ಕ ಇದಾರೆ, ನವೀನ್ ಬ್ರದರ್ ಇದಾರೆ. ಎಲ್ಲಾ ರೀಲ್ಸ್ ನನ್ನ ಅಕೌಂಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನನ್ ಬರ್ಡೇ ವಿಡಿಯೋ ನೋಡಿ ಪ್ರತಿಯೊಬ್ರು ಇನ್ಸ್ಟಾದಲ್ಲಿ ಜಾಸ್ತಿ ವೈರಲ್ ಆಗಿರೋರೆಲ್ಲ ಇರ್ತಾರೆ. ಬಟ್ ಈ ಒಂದ್ ಹೆಣ್ಮಗು ನಮ್ಮ ಅಕ್ಕ ಏನಾದ್ರು ಇದ್ರೆ ನಾನು ಯೋಚನೆ ಮಾಡ್ತೀನಿ, ನಮ್ಮ ಅಕ್ಕನೋ ನಮ್ಮ ಅಮ್ಮನೋ ಇದ್ರೆ ಇಲ್ಲ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಾವು ಸಮಾಧಾನ ಮಾಡ್ತೀವಲ್ಲ, ಆ ತರ ನಾನ್ ಸಮಾಧಾನ ಮಾಡ್ತಿದ್ದೆ. ಅದಾದ್ಮೇಲೆ ಇವನು ಅವ್ರು ಇದಾರಲ್ಲ, ಇವರು ಫ್ರೆಂಡ್ ಅಂತ ಇದ್ರಲ್ಲ, ಅವ್ರ ಏನ್ ಮಾಡ್ಬಿಡೋರು ಎಲ್ಲಾರ ಹತ್ರನು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡ್ಬಿಡೋರು. ಅರ್ಥಾಯ್ತು ಎಲ್ಲಾರ ಹತ್ರನು. ಇವಾಗ ಅದ್ ಏನಕ್ಕೆ ರೀಸನ್ ಅಂದ್ರೆ ನೀವ್ ಎಂಟ್ರಿ ಕೊಟ್ಟಿದ್ದಕ್ಕೆ ಅವರಿಗೆ ಎಂಟ್ರಿ ಕೊಟ್ಟಿದ್ಕೆ ತಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ನಾನು ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನೀವು ಅಬ್ಸರ್ವ್ ಮಾಡಿ ರೋಡಲ್ಲಿ ಹೋಗ್ತಾ ಇರ್ತೀವಿ, ಇವಾಗ ಅವ್ನ ಯಾರು ಕಂಡಿಡಿಯಲ್ಲ, ಅವ್ರನ್ನ ಯಾರು ಕಂಡಿಡಿಯಲ್ಲ. ಆಕ್ಚುಲಿ ಮೋಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಕಿಪ್ಪಿ ಜೊತೆ ಹೋದ್ರೆ ಮಾತ್ರ ಕಂಡಿಡಿತಾರೆ. ಇವಾಗ ನಾನು ಕಿಪ್ಪಿ ಹೋದ್ರೆ ನನಗ್ 150 ಜನ ಫಾಲೋವರ್ಸ್ ಇದ್ದಾಗ್ಲೂ ನಾನು ಕಿಪ್ಪಿ ಹೋದ್ರೆ ಅಲ್ಲಿ ಜನ ಕಂಡಿಡಿಯೋರು ನನ್ನ. ಅದಕ್ಕೆ ಅವ್ನ್ ಹೊಟ್ಟೆ ಕಿಚ್ಚು ಬಂದ್ಬಿಡೋದು. ಹೊಟ್ಟೆ ಕಿಚ್ಚು ಬಂದು ಈ ತರ ಮಾಡಿದ್ದು, ಹಂಗ್ ಮಾಡ್ತಿದ್ದ. ಇವಳಿಗೆ ಇವಳ ಹತ್ರ ಹೋಗಿ ನಮ್ ಬಗ್ಗೆ ಕೆಟ್ಟದಾಗ ಹೇಳೋದು. ನಾನು ಅವತ್ತೇನ್ ಮಾಡ್ಬಿಟ್ಟೆ, ಕಿಪ್ಪಿ ಕೀರ್ತಿ ಅವರು ಕ್ಲೋಸ್ ಆಗಿದ್ರು, ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿದ್ರು ಅನ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ, ನಾನೇ ದೂರ ಬಂದ್ಬಿಟ್ಟೆ. ನನ್ಗೆ ಅವಶ್ಯಕತೆ ಇಲ್ಲ, ಏನಿಗ್ ಬೇಕು, ಇವಾಗ ನಮ್ಗೆ ಆ ಜಾಗದಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ನನಗೇನಕ್ಕೆ, ನನಗೇನ್ ಕಮ್ಮಿ ಇದೆ, ನಾನ್ ಯಾಕೆ ಹೋಗ್ಬೇಕು? ಏನ್ ಫೈನಾನ್ಷಿಯಲಿ ಕಮ್ಮಿ ಇದೀಯಾ, ಇಲ್ಲ ಬೇರೆ ಕಮ್ಮಿ ಇದೀವಾ, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದೀವಿ, ನಮ್ಗೇನು ಬೇಡ, ನಮ್ ಪಾಡಿ ನಾವ್ ರೀಲ್ಸ್ ಮಾಡ್ಕೊಂಡಿರೋಣ ಅನ್ಬಿಟ್ಟು ನನ್ ಪಾಡಿ ನಾನು ಅವ್ರ ಕ್ರಶ್ ಗಿಶ್ ಅನ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಅಲ್ಲಿ ಅಷ್ಟು ನಿಮ್ದು ಪಾತ್ರ ಅದ್ರಲ್ಲಿ ಅದು ಹೋಗ್ಬಿಟ್ಟೆ ನಾನು ಅಷ್ಟೇ. ಅದಾದ್ಮೇಲೆ ಎಕ್ಸಿಟ್ ಆದೆ. ಅಷ್ಟೇ ಎಕ್ಸಿಟ್ ಆಗ್ಬಿಟ್ಟೆ. ಇನ್ನು ಅದಾದ್ಮೇಲೆ ಮತ್ತೆ ಇವರು ಕೊಡಗುಗ್ ಹೋಗ್ಬಿಟ್ರು. ಕೊಡಗುಗ್ ಹೋಗಾದ್ಮೇಲೆ ನಾನೊಂದ್ ದಿವಸ ಮೆಸೇಜ್ ಮಾಡಿದೆ, ಏನ್ ಕಿಪ್ಪಿ ಹೆಂಗಿದ್ಯಾ ಏನು ಅಂತ. ಈ ತರ ಇವ್ರ ಲವರ್ ಎಕ್ಸ್ ಲವರ್, ಅವಾಗ ಎಕ್ಸ್ ಲವರ್ ಆಗಿದ್ರು, ಮತ್ತೆ ನಾನು ಅಳ್ಕೊಂಡು ಫೋನ್ ಮಾಡಿದ್ದಾರೆ. ನಾನು ಹೇಳ್ದೆ ಅವಾಗ್ಲೇ ಒತ್ತಿ ಹೇಳ್ದೆ, ಕಿಪ್ಪಿ ಹತ್ತಿದ ತಕ್ಷಣ ನಂಬಕ್ ಹೋಗ್ಬೇಡ, ಒಂದ್ಸತಿ ಆಲ್ರೆಡಿ ನೀನ್ ಸುಟ್ಕೊಂಡಿದ್ಯಾ, ಇದ್ರ ಮೇಲೆ ನೀನ್ ಹತ್ಕೊಂಡ್ ಇದ್ ಮಾಡಿದ್ರೆ ನಿನ್ಗೆ ಮುಂದೆ ಒಂದ್ ದಿವಸ ಪ್ರಾಬ್ಲಮ್ ಆಗುತ್ತೆ ಕಿಪ್ಪಿ ಅಂತ. ಇಲ್ಲ ಅವ್ನು ಹಿಂಗ ಮೊದ್ಲಿನ ತರ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಲು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.